ಶ್ರೀರಾಮನೂರು ಅಯೋಧ್ಯೆ ನಳನಳಿಸ್ತಾ ಇದೆ. ಮರ್ಯಾದಾ ಪುರುಷೋತ್ತಮನ ಮರು ಪ್ರಾಣ ಪ್ರತಿಷ್ಠಾಪನೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಭಕ್ತ ಕೋಟಿ ಅಯೋಧ್ಯೆಗೆ ಹರಿದು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇಡೀ ಟೀಮ್ ಅಲ್ಲಿ ಬೀಡು ಬಿಟ್ಟಿದೆ. ಸ್ಮಿತಾ ರಂಗನಾಥ್ ಅಲ್ಲಿಂದ ಪರಿಪರಿಯಾಗಿ ನಮಗೆ ಮಾಹಿತಿಗಳನ್ನು ಹೆಕ್ಕಿ ತಂದಿದ್ದಾರೆ. ಇವೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ. ಬನ್ನಿ, ನಿಮ್ಮನ್ನೆಲ್ಲ ನಾನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ. ನಾವೀಗಿರೋದು ಸರಿಯೂ ನದಿಯ ಮೇಲ್ಭಾಗದಲ್ಲಿ. ಸರಿಯೂ ನದಿಯಲ್ಲಿ ನಾವು ಸಂಚಾರವನ್ನ ಮಾಡ್ತಾ ಇದ್ವಿ. ರಾಮಾಯಣವನ್ನ ಬಲ್ಲ ಎಲ್ಲರಿಗೂ ಕೂಡ ಸರಿಯೂ ನದಿಯ ಮಹತ್ವ ಏನು ಅಂತ ಗೊತ್ತಿರತ್ತೆ. ಇದೇ ಸರಿಯೂ ನದಿಯ ದಂಡೆ ಮೇಲೆ ಅಯೋಧ್ಯೆ ನಗರಿ ಇರೋದು, ಅವಧಪುರಿ ಇರೋದು, ಇಲ್ಲೇನೆ ರಾಮನ ಜನನ, ಹಾಗೆ ಇಡೀ ರಾಮಾಯಣದ ಬಹುತೇಕ ಭಾಗ ನಡೆದಿರೋದು ಇದೇ ಸರಿಯೂ ನದಿಗೆ ಹೊಂದಿಕೊಂಡಂತಿರುವ ಭೂಭಾಗದಲ್ಲಿ. ಇನ್ನು ಈ ಸರಿಯೂ ನದಿಯ ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದನ್ನ ಪವಿತ್ರ ನದಿ ಅಂತ ಹೇಳಿ ಕರೆಯಲಾಗತ್ತಾದ್ರೂ ಕೂಡ ಇಲ್ಲಿನ ಜಲ ಪವಿತ್ರ ಅಲ್ಲ ಅಂತ ಹೇಳಿ ಹೇಳಲಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿನ ಜಲಕ್ಕೆ ಶಿವನ ಶಾಪ ಇದೆ. ಖುದ್ದು ರಾಮನನ್ನ ಜಲಸಮಾಧಿ ಆಗ್ಲಿಕ್ಕೆ ಬಿಟ್ಟಿದ್ದಕ್ಕೆ ಸರಿಯೂ ನದಿ ಮೇಲೆ ಕೋಪಗೊಂಡಂತ ಈಶ್ವರ ಶಿವ ಸರಿಯೂಗೆ ಶಾಪವನ್ನ ನೀಡ್ತಾನೆ. ನಿನ್ನ ನದಿಯ ನೀರನ್ನ ಯಾರು ಮುಟ್ಟುತ್ತಾರೆ, ಯಾರು ಸ್ಪರ್ಶಿಸ್ತಾರೆ, ಅವರಿಗೆ ಪಾಪ ಮಾಡಿದ ಫಲಗಳು ಸಿಗ್ಲಿ ಅಂತ ಹೇಳಿ. ಕಳಸದ ಮೂಲಕ ಅದರ ಹೊತ್ತು ಸಾಕ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಮೂಲಕ ಮತ್ತೊಂದು ಧಾರ್ಮಿಕ ವಿಧಿವಿಧಾನ ಸರಿಯೂ ನದಿ ದಡದಲ್ಲಿ ಸಾಕ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ತಾರೀಕಿನಿಂದ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಎಲ್ಲರೂ ತಮ್ಮ ಮನೆಗಳಲ್ಲಿ, ತಮ್ಮ ದೇವಸ್ಥಾನಗಳಲ್ಲಿ ಭಜನೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತೇಳಿ ನನ್ನ ಭಕ್ತಿಯಿಂದ ವಿನಂತಿ. ಧನ್ಯವಾದ. ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಬಳಿರಿ ಎಲ್ಲ ಈ ಜಾನಕಿ ಎನ್ನಂದಾರೆಂದು ತಿಳಿದಿರುವೆ. ಅಹೋ ರಾಕ್ಷಸ, ನೀನು ದಾರು. ಬಳಿರಿ ತ್ರಿಲೋಕಕ್ಕೆ ದಶಕಂಠನೆಂದೆನಿಸಿದ ರಾವಣಾಸುರನೇ ನಾನೇ ಸುಂದರಿ. ಇಲ್ಲಿಗೆ ಬಂದಿರುವ ಕಾರಣವೇನು? ನೀನು ನಿಂತಿರುವ ಭೂಮಿಯ ಸಮೇತ ನಿನ್ನ ಎತ್ತಿ ಎನ್ನ ಅಂದ ಅರಮಂದಿರಕ್ಕೆ ಹೊತ್ತೊಯ್ಯಲು ಬಂದಿರುವೆನೇ ವಯ್ಯಾರಿ. ನನ್ನನ್ನು ಹೊತ್ತೊಯ್ಯುವ ಧೈರ್ಯ ನಿನಗಿಲ್ಲ. ಆಹಾ ಲಕ್ಷ್ಮಣ, ಆಹಾ ರಾಮಚಂದ್ರ, ಆಹಾ ಎನ್ನನ್ನು ಕಾಪಾಡು, ಕಾಪಾಡು ಲಕ್ಷ್ಮಣ, ರಾಮಚಂದ್ರ ಕಾಪಾಡು, ಕಾಪಾಡು. ಸೀತಾ ಮಾತೆಯನ್ನು ಹುಡುಕಿಕೊಂಡು ಸೀತಾ ಮಾತೆಗೆ ನೀವು ಕೊಟ್ಟ ರತ್ನದುಂಗುರವನ್ನು ಕೊಟ್ಟು ಇಕೋ ಸೀತಾ ಮಾತೆಯು ಕೊಟ್ಟ ಚೂಡಾಮಣಿಯನ್ನು ತಂದಿರುವೆನು, ಸ್ವೀಕರಿಸಿರಿ. ಅಹೋ ಹನುಮಂತ, ಅಹೋ ಅಹೋ ರಾಮಚಂದ್ರ ಪ್ರಭುವೇ, ಇಕೋ ಇನ್ಯಾತಕ್ಕೆ ತಡ? ಲಂಕಾ ನಗರವನ್ನು ಪ್ರವೇಶಿಸಿ ಲಂಕಾದಲ್ಲಿರುವ ದಶಾನನ ಸಂಹಾರ ಮಾಡಿ ಎಮ್ಮ ಸೀತಾ ಮಾತೆಯನ್ನು ಕರೆದು ತರುವ ಕಾರಣ ಹೋಗೋಣ ನಡಿ. ಶ್ರೀರಾಮಚಂದ್ರ ಪ್ರಭುವೇ, ಇದೇ ನೋಡಿ ಎನ್ನ ಬೆನ್ನಪ್ಪ. ಅಹೋ ಆಂಜನೇಯ, ನಿನ್ನಂತ ಮಹಾವೀರನನ್ನು ನಾ ಈ ಜಗದೊಳಗೆ ಕಾಣೆನು. ಶೀಘ್ರದಿಂದ ಲಂಕಾ ನಗರವನ್ನು ಪ್ರವೇಶಿಸೋಣ. ಎಲ್ಲ ವಾನರ ವೀರರನ್ನು ಸಿದ್ಧತೆ ಮಾಡಿಕೊಳ್ಳಿ. पासा पलट गया है देखो आज अयोध्या धाम का, मोदी जी के राज में बन गया देखो मंदिर राम का। पासा पलट गया है देखो आज अयोध्या धाम का, मोदी जी के राज में देखो मंदिर बन गया राम का।